ಇಂತಹ ಮಹೋನ್ನತ ದೇಶವು ಇಂದು 76ನೇ ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇರುವ ಈ ಸುಸಂದರ್ಭದಲ್ಲಿ ಭಾರತಾಂಬೆಯ ಚರಣ ಕಮಲಗಳನ್ನು ಶಿರಸಾನಮಿಸುತ್ತಾ ಎಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇಂದಿನ ಈ ಗಣರಾಜ್ಯೋತ್ಸವ ದಿನಾಚರಣಾ ಕಾರ್ಯಕ್ರಮಕ್ಕೆ ಅಭ್ಯಾಗತರಾಗಿ ಶ್ರೀಯುತ ಸುದೀಪ್ ತೋರ್ಪಾಡಿ ಹಾಗೂ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ, ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ, ನರೇಂದ್ರ ಪಿಯು ಕಾಲೇಜ್, ಶೇಷಾದ್ರಿ ಘೋಷ್ ಪತಾಕ ತಂಡವು ರಮೇಶ್ ಡಿಜೆ ಇವರ ನೇತೃತ್ವದಲ್ಲಿ ಮುಂದುವರಿತಾ ಇದೆ. ದೇಶೀಯ ಸಂಗೀತ ವಾದ್ಯಗಳಾದ ಆನತ, ಪಣವ, ಜಲ್ಲರಿ, ವಂಶಿ ಇತ್ಯಾದಿಗಳನ್ನು ಸಂಯೋಜನೆಗೊಳಿಸಿ ಶಿಸ್ತುಬದ್ಧವಾದ ಸಂಗೀತ ರಾಗಗಳನ್ನು ನುಡಿಸುತ್ತಿರುವ ಹೆಮ್ಮೆಯ ಘೋಷ್ ತಂಡ ಧ್ವಜವಂದನೆ ಮಾಡಿ ಮುಂದುವರಿತಾ ಇದೆ. ಸಮನ್ವಯದಿಂದ ಬಾಳಲು ಕಲಿಯುವಂತೆ ಪ್ರೇರೇಪಿಸುವುದು ಹಾಗೂ ಮಕ್ಕಳಲ್ಲಿ ದೈಹಿಕ, ಭೌತಿಕ, ಸಾಮಾಜಿಕ, ದೈಹಿಕ ವಿಷಯಗಳಲ್ಲಿ ಅವರಲ್ಲಿರುವ ಆಂತರಿಕ ಶಕ್ತಿಯನ್ನು ಪ್ರತಿ ವ್ಯಕ್ತಿಯಲ್ಲಿ ಅಭಿವೃದ್ಧಿಪಡಿಸುವ ಮತ್ತು ಜವಾಬ್ದಾರಿಯುತ ಪ್ರಜೆಯಾಗಿ ರೂಪಿಸುವುದೇ ಇದರ ಉದ್ದೇಶವಾಗಿದೆ. ಇದೀಗ ಶಿಸ್ತು ಹಾಗೂ ಏಕತೆಯ ಹರ್ಷದಾಯಕ ಪಥಸಂಚಲನದಲ್ಲಿ ಮುಂದೆ ಸಾಗುತ್ತಿದ್ದಾರೆ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲಾ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು. ಯಶಸ್ಸೆಂಬುದು ಶಿಸ್ತು, ಕಠಿಣ ಶ್ರಮ, ಏಕಾಗ್ರತೆ, ಕೌಶಲ್ಯ, ಅದೃಷ್ಟ ಮೊದಲಾದ ಭಿನ್ನ ಭಿನ್ನ ಭೋಗಿಗಳ ರೈಲು. ಆದರೆ ಇಂಜಿನ್ ಮಾತ್ರ ಆತ್ಮವಿಶ್ವಾಸವೇ. ಆತ್ಮವಿಶ್ವಾಸದೊಂದಿಗೆ ಇದೀಗ ಮುಂದೆ ಹೆಜ್ಜೆ ಹಾಕುತ್ತಾ ಇದ್ದಾರೆ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲಾ ವಿದ್ಯಾರ್ಥಿನಿಯರು. ಸಾಧನೆಗೆ ಶಿಸ್ತು ಅಗತ್ಯ. ಆ ಶಿಸ್ತೇ ಸಾಧನೆಗೆ ದಿಟವಾದ ಹೆಜ್ಜೆ. ಇದೀಗ ಶಿಸ್ತಿನ ಹೆಜ್ಜೆಯೊಂದಿಗೆ ಪಥಸಂಚಲನದಲ್ಲಿ ಮುಂದೆ ಸಾಗುತ್ತಿರುವವರು ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲಾ ವಿದ್ಯಾರ್ಥಿನಿಯರು.